ಅದಿರಮ್ಮನ ಥರ ಇದ್ದೀನಿ, ಹೋಗಿ ತಲೆ ಬಚ್ಕೊಂಬರ್ತೀನಿ. ತಣ್ಣೆ ಏನಿದು ಒದ್ದೆ ಇದೆ, ನೆಗಡಿ ಬಂದುಬಿಡುತ್ತೆ. ಇಟ್ಸ್ ಓಕೆ. ನೋಡಿ, ತಿಂದಿದ್ದು ಅಲ್ಲೇ ಇದೆ, ಎಲ್ಲ ಅಲ್ಲೇ ಇದೆ. ಎತ್ತಿ ಕ್ಲೀನ್ ಮಾಡಬೇಕು. ಈಗ ನೋಡಿದ್ರೇ ಭಯ ಆಗ್ಬಿಡುತ್ತೆ, ಯಾವಾಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತ. ಫ್ಯಾಷನ್ ಶೋ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಕೆಳಗಡೆ ಫೋನ್ ಇಟ್ಬಿಟ್ಟು ಫ್ಯಾಷನ್ ಶೋಗೆ ರೆಡಿ ಆಗ್ತಾಯಿದ್ದೆ. ರೀಲ್ಸ್ ಮಾಡೋಣ ಅಂತ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ. ಬಟ್ ಯಾವುದು ಮಾಡಲಿಲ್ಲ. ಇದೊಂದು ಹೆಂಗೆ ಬಿಟ್ಕೊಂಡ್ಬಿಡುತ್ತೆ ಯಾವಾಗ ನೋಡಿದ್ರು, ಎಷ್ಟು ಮುಚ್ಚಿದ್ರು. ಎಲ್ಲ ತಯಾರು ಮಾಡಿದ್ದೀನಿ. ನಿಂಬೆಹಣ್ಣು ಹಿಂಡಬೇಕು, ಬಾಯಿನಲ್ಲಿ ಹಾಕ್ಕೊಬೇಕು. ಈ ಬಿಸಿಲು ಕಾಲಕ್ಕೆ ಈ ಜ್ಯೂಸು ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೆ ಯಾವಾಗಲೂ ಮಾಡಿಕೊಂಡು 1 ಲೀಟ್ರ್ ಕುಡಿಬಿಡ್ತೀನಿ. 1 ಲೀಟ್ರ್ ಕುಡಿಯೋದಕ್ಕೆ ಭಯ, ಶುಗರ್ ಜಾಸ್ತಿ ಇದೆ ಅಂತ. ಎಲ್ಲಾದರೂ ಶುಗರ್ಗೆ ಕಾಯಿಲೆ ಬಂದು ಮೆತ್ಕೊಂಬಿಟ್ರೆ ಅಂತ, ಅದಕ್ಕೆ ಸ್ವಲ್ಪ ಕುಡಿಯೋದಷ್ಟೆ. ಒಂದು ಅರ್ಧ ಲೀಟ್ರ್, 1/4 ಲೀಟ್ರ್ ಆದರೂ ಕುಡಿತೀನಿ. ಒಂದು ನಿಂಬೆಹಣ್ಣು ಬಂದು 10 ರೂಪಾಯಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಿಂಬೆಹಣ್ಣು ತೊಳೆದಿದ್ದೀನಿ, ಏನು ತೊಂದರೆ ಇಲ್ಲ. ಎಲ್ಲ ತೊಳೆದೆ ಇಸ್ಕೋದು. ಚೆನ್ನಾಗಿ ಬ್ರಷ್ ಎತ್ಕೊಂಡು ನಿಂಬೆಹಣ್ಣನ್ನೆಲ್ಲ ತಿಕ್ಕಿ, ಅದಕ್ಕೂ ಈ OCD ಅನ್ನೋದಿರುತ್ತೆ ಅಲ್ವಾ, ಏನಿಲ್ಲ ಬಿಡಿ ಫ್ರೆಂಡ್ಸ್, ನನಗೆ ಯಾವ OCDನೂ ಇಲ್ಲ. ಕೆಲವೊಂದು ಸತಿ OCD ಇರುತ್ತೆ, ಕೆಲವೊಂದು ಸತಿ OCD ಇರೋಲ್ಲ. ಬ್ರಷ್ ಗೀಶೇನು ಎತ್ಕೊಂಡು ತಿಕ್ಕಿಲ್ಲ, ಕೈಯೆಲ್ಲ ಹಾಕಿ ತೊಳೆದು ಹಿಂಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕುಡಿದ್ರೆ ಸ್ವರ್ಗ ಸುಖ. ಇದ್ರ ಮುಂದೆ ಯಾವ ಫ್ಯಾಂಟಾ, ಯಾವ ಪೆಪ್ಸಿ ಏನು ಕೆಲಸ ಇಲ್ಲ, ಏನು ಕೆಲಸಕ್ಕೆ ಬರೋಲ್ಲ. ಜ್ಯೂಸು ರೆಡಿಯಾಗಿದೆ. ನಾವು ಐ ಆಮ್ ಟೇಕಿಂಗ್ ಬ್ರೇಕ್ ಫ್ರೆಂಡ್ಸ್. ಮನೆಯೆಲ್ಲ ಅರ್ಧಂಬರ್ಧ ಕ್ಲೀನ್ ಮಾಡಿ ಅಲ್ಲೇ ಬಿಟ್ಬಿಟ್ಟು ನನಗೆ ಶಕ್ತಿ ಬೇಕಾಗಿತ್ತು ಅಂತ ಮಾಡಿಕೊಂಡು ಕುಡಿತಾ ಇದ್ದೀನಿ. ಒಬ್ಬೊಬ್ಬರು ಜ್ಯೂಸ್ ಎಲ್ಲ ಕುಡಿಯೋಗೆಲ್ಲ ಡಿಫ್ರೆಂಟಾಗಿ ಸೌಂಡ್ ಮಾಡ್ತಾರೆ. ನಮ್ಮ ಯಜಮಾನ್ರು ಇರೋವಾಗ ಒಂಥರ ಲೈಟಾಗಿ ಸೌಂಡ್ ಮಾಡೋರು. ನಾನು ಎದ್ದು ಓಡೋಗ್ಬಿಡ್ತಾಯಿದ್ದೆ. ಅವ್ರಿಗೇನಾದರೂ ಟೀ ಕಾಫಿ ಏನಾದರೂ ಯಾರಾದರೂ ಕೊಟ್ಟಿದ್ರೆ ಕುಡಿಯೋ ಟೈಮಲ್ಲಿ, ಜ್ಯೂಸೇನೋ, ಅವ್ರು ಟೀ ಕಾಫಿಯನ್ನು ಕುಡಿತಾ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂಥರ, ಒಬ್ಬೊಬ್ಬರು ಸುರ್ರ ಅಂತಾರೆ, ಒಬ್ಬೊಬ್ಬರು ಅಂತ ಸೌಂಡ್ ಮಾಡ್ತಾರೆ. ನನಗೆ ಪಿತ್ತ ನೆತ್ತಿಗೆ ಹತ್ತಿಬಿಟ್ಟು ಓಡೋಗ್ಬಿಡ್ತಾಯಿದೆ. ಆ ಸೌಂಡ್ಗಳೆಲ್ಲ ಏನಕ್ಕೆ, ನಿಧಾನಕ್ಕೆ ಒಳಗಡೆ ಹೋಗೋದಿಲ್ವಾ ಅಂತ. ನೀವು ಯಾರಾದರೂ ಸೌಂಡ್ ಮಾಡ್ತಾಯಿದ್ರೆ ನನ್ನನ್ನು ಬೈಕೊತಾ ಇರ್ತೀರ. ನೋ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ನಮಗೆ, ನಿಮ್ಮ ಪ್ರಾಬ್ಲಮ್ ನಿಮಗೆ. ಬೆಳಿಗ್ಗೆ ಒಂದು ರೌಂಡ್ ಆಯಿತು. ಒಂದು ಹಣ್ಣು ಬರುತ್ತೆ ಅಲ್ವ ರೌಂಡ್ಗೆ, ಕರ್ಬೂಜದ ಹಣ್ಣು ಅಂದ್ಕೊತೀನಿ ಅದರ ಹೆಸರು. ಆ ಜ್ಯೂಸು ಬೆಳಿಗ್ಗೆ ಒಂದು ರೌಂಡ್ ಆಯಿತು. ಇವಾಗ ಇದು ನಿಂಬೆಹಣ್ಣಿನ ಜ್ಯೂಸು. ಹೊರಗಡೆಯಿಂದ ಕಾಲೇಜ್ಗೆ ಹೋಗ್ಬಿಟ್ಟು, ಕೆಲಸಗಳಿಗೆ ಹೋಗ್ಬಿಟ್ಟು ಮನೆಗೆ ಬಂದಿದ್ದ ತಕ್ಷಣ ಅವ್ರಿಗೆ ಈ ಜ್ಯೂಸ್ ಕೊಟ್ಟರೆ ಅವ್ರ ಮುಖದಲ್ಲಿ ನೆಮ್ಮದಿ ನೋಡಬೇಕು. ಏನು ಕಳೆ ಬರುತ್ತೆ. ಬಾಡೋಗಿರೋ ಗಿಡ ಹರಳ್ದಂಗೆ ಅವ್ರಿಗೆ ಶಕ್ತಿ ಬಂದುಬಿಡುತ್ತೆ. ಮನಸ್ಸು, ಮುಖದಲ್ಲೆಲ್ಲ ಸಂತೋಷ. ನಂಗೆ ಅದು ನೋಡೋದಕ್ಕೆ ತುಂಬ ಇಷ್ಟ. ನನ್ನ ಮಗ ಇವಾಗ ಬರ್ತಾರೆ, ಅದನ್ನು ನೋಡಬೇಕಲ್ವ, ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕೊಟ್ಟುಬಿಟ್ಟು ಆ ಮುಖದಲ್ಲಿರೋ ಬಾಡೋಗಿರೋ ಕಾಂತಿನ ಹೊರಗಡೆ ತರಿಸ್ಬಿಡ್ತೀನಿ. ಅದನ್ನು ನೋಡಿಬಿಟ್ಟು ಸಂತೋಷ ಪಟ್ಬಿಡ್ತೀನಿ.
ಇದೆ ಅಲ್ವಾ ತಾಯಿ ಪ್ರೀತಿ ಅಂದರೆ, ನಿಜ ಅಲ್ವಾ? ಏನು ನಿಂಬೆಹಣ್ಣು ಪಾನಕ ಕೊಟ್ಬಿಟ್ಟು ಇವ್ರ ತಾಯಿ ಪ್ರೀತಿ ಹಾಗೆ ಹೀಗೆ ಡೈಲಾಗ್ ಹೊಡಿತಾ ಇದ್ದಾರೆ ಅಂತೀರ. ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ವಾ? ಅದಕ್ಕೆ ಮಂತ್ರಾಲಯದಲ್ಲಿ ಹೇಗೆ ಸೇವೆ ಮಾಡೋದು ಅಂತ ಸ್ವಲ್ಪ ಜನ ಕೇಳಿದ್ದಾರೆ. ಅದು ತುಂಬ ರೀತಿ ಸೇವೆ ಇರುತ್ತೆ ಅಲ್ಲಿ. ಪ್ರಸಾದ ಪ್ಯಾಕಿಂಗು ಮತ್ತು ಅಡುಗೆ ಮನೆಯಲ್ಲಿ ಕ್ಲೀನಿಂಗು, ರಾಯರ ಹತ್ರ ನಿಂತ್ಕೊಂಡು ಜನರನ್ನ ಮೂವ್ ಮಾಡೋದು, ಈ ಥರ ಸೇವೆಗಳಿರುತ್ತೆ ಒಂದೊಂದಕ್ಕೂ. ನಮ್ಮದು ಒಂದು ಐ ಡಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗಿರಬೇಕು. ಪ್ರಸಾದ ಪ್ಯಾಕಿಂಗ್ ಎಲ್ಲ ನಾವು ಹೋಗಿದ ತಕ್ಷಣವೇ ಕೇಳಿದ್ರೆ ಕೊಡ್ತಾರೆ. ಬಟ್ ರಾಯರ ಹತ್ರ ನಿಂತ್ಕೊಂಡು ರಾಯರ ದರ್ಶನ ಮಾಡೋರನ್ನೆಲ್ಲ ಮೂವ್ ಮಾಡ್ತಾರೆ ನೋಡಿ, ಅದಕ್ಕೆ ನಾವೆಲ್ಲ 500 ರೂಪಾಯಿ ಪೇ ಮಾಡಬೇಕು. ಆಧಾರ್ ಕಾರ್ಡ್ ಇರಬೇಕು. ಒಂದು ಸ್ವಲ್ಪ ದಿವಸ ಮುಂಚೆನೇ ನಾವು ಬುಕ್ ಮಾಡಿರಬೇಕು. ಸಡನ್ನಾಗಿ ಹೋಗಿ ಬುಕ್ ಮಾಡ್ತೀವಿ ಅಂದರೆ ಸಿಗೋದಿಲ್ಲ. ರಾಯರ ಹತ್ರ ನಿಂತ್ಕೊಂಡು ಜನರನ್ನು ಮೂವ್ ಮಾಡೋದಕ್ಕೆ ತುಂಬ ಜನ ಕಾದಿರ್ತಾರೆ. ಬುಕ್ಕಿಂಗು ಸ್ವಲ್ಪ ದಿವಸ ಮುಂಚೆನೇ ಬುಕ್ ಮಾಡ್ಕೊಂಡಿದ್ರೇ ಒಳ್ಳೆಯದು. ನೀವು ಅಲ್ಲಿಗೆ ಹೋದರೆ ಖಂಡಿತ ಸಿಗೋದಿಲ್ಲ. ತುಂಬ ಜನ ಕಾಯ್ಕೊಂಡಿರ್ತಾರೆ ಸೇವೆ ಮಾಡಬೇಕು ಅಂತ. ನಾವು ಫಸ್ಟು ಇಲ್ಲೇ ಹೋದಾಗಲೇ ಬುಕ್ ಮಾಡಿಬಿಟ್ಟು ಬಂದುಬಿಡ್ತೀವಿ. ಆಮೇಲೆ ಸೇವೆ ಇದ್ದಾಗ ಹೋಗಿ ಸೇವೆ ಮಾಡಿಕೊಂಡು ಬರ್ತೀವಿ. ತಮಿಳ್ನಾಡಲ್ಲಿರೋ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾರ್ದೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆ, ಸರಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದೆ. ಆ ತಮಿಳು ಅಕ್ಷರಗಳೆಲ್ಲ ಜಿಲೇಬಿ, ಚಕ್ಲಿ ಆಕಾರದಲ್ಲಿರುತ್ತೆ. ನನಗೆ ಆ ತಮಿಳು ಅಕ್ಷರಗಳೆಲ್ಲ ನೋಡಿದಾಗ ಜಿಲೇಬಿ ತಿನ್ನಬೇಕು, ಚಕ್ಲಿ ತಿನ್ನಬೇಕು ಅಂತ ಆಸೆ ಆಗ್ಬಿಡುತ್ತೆ. ಮಲಯಾಳಂ, ತಮಿಳು ಎರಡೂ ಅಷ್ಟೆ. ನನಗೆ ಆ ಎರಡು ಬೋರ್ಡ್ಗಳನ್ನ ನೋಡಿದಾಗ ನನ್ನ ಕಣ್ಣು ಮುಂದೆ ಎಲ್ಲ ಜಿಲೇಬಿಗಳು ಹೋಗ್ತಾ ಇರುತ್ತೆ, ಚಕ್ಲಿಗಳು ಹೋಗ್ತಾ ಇರುತ್ತೆ. ಓದೋಕ್ಕೆ ಬರೋದಿಲ್ಲ, ತಿನ್ನೋದಕ್ಕೆ ಬರುತ್ತೆ. ತಿನ್ನೋದಕ್ಕೆ ನೆನೆಸ್ಕೊತೀನಿ. ಸೊ ಅದಕ್ಕೆ ಎರಡು ಪ್ಯಾಕ್ ಮಾಡಿ ಇಟ್ಕೊಂಡು ಹೋಗ್ಬಿಡ್ತೀನಿ ಅರುಣಾಚಲೇಶ್ವರ. ನಿಮಗೂ ಹಾಗೆ ಅನಿಸುತ್ತಾ? ಅಲ್ಲಿನ ಅಕ್ಷರಗಳು ನೋಡಿದ್ರೆ ಜಿಲೇಬಿ ನೆನಪು, ಚಕ್ಲಿ ನೆನಪು ಬರುತ್ತಾ? ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲ ನನಗೊಬ್ಬಳಿಗೆ ಹಂಗಾಗುತ್ತಾ? ಇವಾಗ ನೋಡಿ, ನಿಮಗೂ ಏನಾದರೂ ಬರ್ಬೋದು. ಅದನ್ನು ನೋಡಿದ್ರೆ, ಆ ಹೆಸರುಗಳೇನಾದರೂ ಕೇಳಿದ್ರೆ ನೋಡಿದ್ರೆ ನನಗೆ ಜಿಲೇಬಿ ನೆನಪಾಗ್ತಾ ಇರುತ್ತೆ. ಇದ್ದಂಗೆ ಹೇಳ್ತಾ ಇದ್ದೀನಿ. ಈಗ ನನಗೆ ಜಿಲೇಬಿ ತಿನ್ನಬೇಕು ಅನ್ನಿಸ್ತಾ ಇದೆ ಅರುಣಾಚಲೇಶ್ವರ ವಿಡಿಯೋ ನೋಡಿದಾಗಿಂದ, ಆ ಅಕ್ಷರಗಳನ್ನ ನೋಡಿದಾಗಿಂದ. ನಾನು ಮೊದಲು ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಬರೀ ಮಂತ್ರಾಲಯ ಬಿಟ್ಟರೆ ನಾನು ಬೇರೆ ಸ್ಟೇಟೇ ನೋಡಿಲ್ಲ. ಮಂತ್ರಾಲಯ, ತಿರುಪತಿ, ತಮಿಳ್ನಾಡಿಗೆ ಒಂದು ಸತಿ ವಿಸಿಟ್ ಮಾಡಿಬಿಡೋಣ. ನಮ್ಮ ಮನೆಯಲ್ಲಿ ನಿಧಿ ಗಿತಿ ಏನಾದರೂ ಇದೆಯಾ, ಅದಕ್ಕೆ ಕಾವಲಾಗಿ ಕೂತಿದ್ದೀನ ಅನಿಸ್ಬಿಡುತ್ತೆ. ಇಲ್ವಲ್ಲ, ಸೊ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್. ಹೋಗೋಣ, ಹೋಗ್ಬಿಟ್ಟು ಬರೋಣ ಅಂತ. ಕೆಲವು ಜನ ಹಾಗೆ ಅವ್ರ ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ. ಈಗ ಈ ನಡುವೆ ನಾನು ಯೂಟ್ಯೂಬ್ ದಯದಿಂದ ಮನೆ ಬಿಟ್ಟು ಹೊರಗಡೆ ಬಂದಿರೋದು. ಇಲ್ಲ ಅಂದರೆ ನಿಧಿಗೆ ಕಾವಲಾಗಿ ಕೂತ್ಕೊಂಡಿರೋಂಗೆ ಕೂತ್ಕೊಂಡ್ಬಿಡ್ತಾಯಿದ್ದೆ. ಇಲ್ಲ, ಯೂಟ್ಯೂಬ್ ದಯೆ ನನ್ನ ಈ ರೀತಿ ಸೃಷ್ಟಿ ಮಾಡಿದೆ. ಸೃಷ್ಟಿ ಕರೆಕ್ಟಾ? ಅಲ್ಲಿ ಕ್ಯಾಲೆಂಡರ್ ನೋಡಿದ್ರ, ಆ ಕ್ಯಾಲೆಂಡ್ರಲ್ಲಿ ಬರೀ ಒಡವೆಗಳೇ ಇದೆ. ಆ ಥರ ಹಾಕ್ಕೊಂಡ್ರೆ ಮ್ಯಾನಿಫೆಸ್ಟೇಷನ್ ಅಂತಾರಂತೆ. ಅದನ್ನು ನೋಡಿಬಿಟ್ಟು ಸರಿ ತಂದು ಹಾಕ್ಕೊಂಡೆ. ಒಡವೆಗಳು, ಬಂಗಾರ, ಚಿನ್ನ ಎಲ್ಲ ನಮ್ಮ ಮನೆಗೆ ಬಂದುಬಿಡಲಿ ಅಂತ.
ದಿನ ನೋಡ್ತೀನಿ. ಅದನ್ನು ನೋಡಿದಾಗಿಂದ ಬರೋದು ಕೂಡ ನಮ್ಮ ಮನೆಗೆ ಬರ್ತಾ ಇಲ್ಲ ಫ್ರೆಂಡ್ಸ್. ಯಾವ ಮ್ಯಾನಿಫೆಸ್ಟೇಷನ್ನು ನನಗೆ ವರ್ಕ್ ಆಗ್ತಾಯಿಲ್ಲ, ಎಲ್ಲ ಉಲ್ಟಾ ಆಗಿಬಿಟ್ಟೈತೆ. ಇಲ್ಲೊಂದು ಆಗಿಬಿಟ್ಟಿದ್ದೀನಿ ನೋಡಿ, ಇಲ್ಲೊಂದು ಆಗಿಬಿಟ್ಟಿದ್ದೀನಿ. ಎರಡು ಎಲ್ಲಿ ಕಾಣಿಸ್ತಾ ಇದೆಯಾ? ಕತ್ಲು ಮ್ಯಾನಿಫೆಸ್ಟೇಷನ್ಗೆ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ. ಇಲ್ಲೊಂದು ಅಲ್ಲೊಂದು ಹಿಂಗೆ ನೋಡಿದ್ರೆ ಅಲ್ಲಿ ಕಾಣಿಸ್ಬೇಕು, ಈಗ ಅಲ್ಲಿ ಕೂತ್ರೆ ಇಲ್ಲಿ ಕಾಣಿಸ್ಬೇಕು. ಮ್ಯಾನಿಫೆಸ್ಟೇಷನ್ ಮಾಡಿ 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 ಏನು ಬರ್ತಾ ಇಲ್ಲ ಫ್ರೆಂಡ್ಸ್. ನನ್ನ ಮ್ಯಾನಿಫೆಸ್ಟೇಷನ್ ಏನೋ ಆಗಿಬಿಟ್ಟಿದೆ. ಯಾರ್ಯಾರೋ ಮಾಡ್ತಾರೆ ಅಂದ್ಬಿಟ್ಟು ನಾನು ಮಾಡಿದೆ, ಬರೋದು ಕೂಡ ಬರ್ದಿರಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್.